ಹಿಂಗೆ ಬೆನ್ನು ಹಿಡ್ಕೊಂಡು ನಡೀತಾ ಇದ್ರು ಅವತ್ತು ನಾವು ನಾನು ಅದೇ ನನಗೆ ಅದೆಲ್ಲ ಗೊತ್ತಿಲ್ಲ. ಬಟ್ ಅವತ್ತು ಮಾತ್ರ ಮಂಡೇ ಮಾತ್ರ ನಾನು ಅವ್ನಿಗೆ ಹೇಳ್ದೆ, ಕಣ್ಣು ಹತ್ರ ಎಲ್ಲ ಸ್ವಲ್ಪ ಒಂಥರ ಸುಸ್ತಾಗಿ ಕಾಣ್ತಿದ್ಯಾ. ಆಮೇಲೆ ಅದಕ್ಕಿಂತ ಮುಂಚೆ ಕೂಡ ಯಾವುದೋ ಪೂಜೆಗೆ ಕರೆದಿದ್ದ ಮನೆಗೆ, ಅವತ್ತು ಸ್ವಲ್ಪ ಬಾಡಿ ಪೇಯ್ನ್ ಇತ್ತು ಅವನಿಗೆ. ಆವಾಗಲೂ ಹೇಳ್ದೆ, ಯಾಕೋ ಒಂಥರ ತುಂಬ ಇದಾಗಿ ಕಾಣ್ತಿದ್ಯಾ ಕಣೋ ಅಪ್ಪು ನೀನು ಸ್ವಲ್ಪ ಅಂತ. ಬಟ್ ಯಾರು ಗೆಸ್ ಮಾಡ್ತಾರಮ್ಮ, ಯಾರಿಗೂ ಅಂದ್ಕೊಳಕ್ಕಾಗಲ್ಲ ನಾವು. ಸಿಂಪ್ಟಮ್ ಇತ್ತು ಬಟ್ ಏನಿಲ್ಲ ಅಂತ ಇಗ್ನೋರ್ ಮಾಡಿರಬಹುದು ಅಂತ ಅನ್ಸುತ್ತಲ್ಲ ಮ್ಯಾಮ್. ಇಗ್ನೋರ್ ಅಂತಂದರೆ ಅವನಿಗೆ ಅವನು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅವನಿಗೆ ಆ ಟೈಮಲ್ಲಿ ಸ್ವಲ್ಪ ಅವನೇನೋ ಎಕ್ಸಸೈಸ್ ಎಲ್ಲ ಮಾಡಿ ಒಂದು ಸ್ವಲ್ಪ ಪೇಯ್ನ್ ಇತ್ತು ಬಾಡಿ ಅಂತೆಲ್ಲ ಹೇಳ್ತಿದ್ದ ಅಷ್ಟೆ. ಆ ಪೇಯ್ನ್ ಅಂದ್ಕೊಂಡಿರ್ತಾರಲ್ವಾ, ಹೂ ವಿಲ್ ಗೆಸ್ ವಾಟ್ ಅಂತ. ನೋ ಬಡಿ ನ್ಯೂ. ಅವಾಗ ಇನ್ನಿಲ್ಲ ಅಂದಾಗ ನೀವು ಮನೇಲಿ ಏನು ಮಾಡ್ತಾ ಇದ್ದೀರಿ ಆ ಕ್ಷಣ ಹೆಂಗಿತ್ತು ನಿಮಗೆ? ಇಲ್ಲಮ್ಮ, ನಂಗೆ ಆ ನಿಮಿಷ ಒಂಥರ ಐ ಕಾಂಟ್ ಸೇ. ಅದು ಫ್ರೈಡೇ ಮಾರ್ನಿಂಗು ಟೆರೆಸಲ್ಲಿದ್ದೆ ನಾನು. ಟೆರೆಸಲ್ಲಿ ಏನೋ ಕೆಲಸ ಮಾಡಿಸ್ತಾ ಇದ್ದೆ. ಅಲ್ಲಿ ನನ್ನ ಮಗ ಫೋನ್ ಮಾಡ್ತಾನೆ ಇದ್ದ. ಅವತ್ತು ರಿಲೀಸ್ಗೆ ಪಿಕ್ಚರ್ಗೆ ಹೋಗಿದ್ದೆ ಅವನು. 2-3 ಸಲ ಮಾಡ್ತಾನೇ ಇದ್ದ, ಎಲ್ಲಿದೆಯಾ, ಏನು ಮಾಡ್ತಾಯಿದ್ಯಾ, ಏನು ಮಾಡ್ತಿದ್ಯಾ, ಯಾಕೆ 20 ಸಲ ಕೇಳ್ತಾ ಇದೆಯಾ, ಎಲ್ಲಿದೆಯಾ, ನಾನು ಮೇಲಿದ್ದೀನಿ, ಏನು ಹೇಳು. ಇಲ್ಲ ಬರ್ತಾಯಿದ್ದೀನಿ ಮನೆಗೆ. ಏನಕ್ಕೆ, ಏನಾಯಿತು? ಏನಿಲ್ಲ ಅಂತಾನೆ. ಸರಿ, ನನ್ನ ಕೆಲಸ ಮುಗಿಸ್ಕೊಂಡು ಕೆಳಗಡೆ ಬಂದು ಕೂತ್ಕೊಂಡೆ. ನನ್ನ ಮಗಳು ಊರಿಗೆ ಹೋಗಿದ್ಲು. ಅಲ್ಲಿಂದ ಒಂದು ಫೋನ್ ಮಾಡಿದ್ಲು ನನಗೆ. ಮಾ ಏನಾದರೂ ಫೋನ್ ಬಂತಾ ಅಂದ್ಲು. ಇಲ್ಲ ಏನು ಬಂದಿಲ್ಲ ಅಂತ ಇಟ್ಬಿಟ್ಟೆ. ಮತ್ತೆ ಸ್ವಲ್ಪ ಹೊತ್ತಿಗೆ ಸುಧಾ ನರಸಿಂಹರಾಜ್ ಅವ್ರು ಫೋನ್ ಮಾಡಿದ್ರು. ಪೂರ್ಣಿಮಾ, ಏನಮ್ಮ, ಏನೋ ನ್ಯೂಸ್ ಬರ್ತಾ ಇದೆ ಅಪ್ಪು ಬಗ್ಗೆ, ಏನಮ್ಮ ಅದು, ಸುಮ್ಮನೆನಾ ಏನು ಅಂತ. ನನಗೆ ಏನೂ ಗೊತ್ತಾಗಿಲ್ಲಮ್ಮ. ಐ ವಾಸ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. ಏನು ಹೇಳ್ತಾ ಇದ್ದಾರಲ್ಲ. ತಕ್ಷಣ ನಮ್ಮ ಯಜಮಾನ್ರಿಗೆ ಹೇಳಿದೆ, ಇಲ್ಲ ಏನೋ ಫೋನ್ ಬರ್ತಾ ಇದೆ ನೋಡಿ, ಟಿ ವಿ ನಾವು ಯೂಶ್ವಲ ಬೆಳಗ್ಗೆ ಟಿ ವಿ ಹಾಕಲ್ಲ, ಟಿ ವಿಲಿ ಏನು ಬರ್ತಿದೆ, ಏನು ಬರ್ತದೆ. ಆಮೇಲೆ ನನ್ನ ಮಗಳು ಫೋನ್ ಮಾಡಿ ನಮ್ಮ ಯಜಮಾನ್ರ ಹತ್ರ ಹೇಳೋದು ಕೇಳಿಸ್ತು ನನಗೆ. ಪಾಪ ಏನೋ ಬರ್ತಾ ಇದೆ ಅಂತ ಅಳ್ತಿದ್ದಾಳೆ ಜೋರಾಗಿ ಅವಳು. ನಂಗೆ ಇಲ್ಲಿ ಕೇಳಿಸ್ತಾ ಇದೆ. ಇಲ್ಲ ಏನೋ ಆಗಿದೆ ಪಾಪ, ಮಮ್ಮಿ ಎಲ್ಲಿ ಅಂತ. ಅಷ್ಟೇಮ್ಮ. ನಂಗೆ ಆಮೇಲಿಂದ ನನಗೇನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ದಟ್ಸ್ ಅ ಬ್ಯಾಡ್. ಐ ಜಸ್ಟ್ ಡೋಂಟ್ ವಾಂಟ್ ಟು ಟೇಕ್ ದಟ್ ನ್ಯೂಸ್ ಅಷ್ಟೆ. ಆ ಸ್ಥಿತಿಲಿ ನೀವು ನೋಡ್ತೀರಿ ಅಂತ ಅಂದ್ಕೊಂಡಿದ್ರ ಮ್ಯಾಮ್? ಅವರು ಯಾರು ಅಂದ್ಕೊಂಡಿರಲಿಲ್ಲ ಅವ್ರನ್ನ ಅಷ್ಟು ಬೇಗ ಆ ರೀತಿ ನೋಡ್ತೀವಿ ಅಂತ. ಏನೋ ಕೆಲವು ಸಲ ನನಗೆ ಅನಿಸುತ್ತೆ ಒಂಥರ, ಏನಂದರೆ ನಮ್ಮ ಮೈಂಡ್ಸೆಟ್ಟು ನಮಗೆ ಕೆಲವು ಸಲ ಯಾವುದ್ರ ಮೇಲೆ ಗಮನ ಇಟ್ಕೊಬೇಕು, ಯಾವುದ್ರ ಮೇಲೆ ಎಷ್ಟು ಗಮನ ಇಟ್ಕೋಬೇಕು ಅನ್ನೋದು ನಮ್ಮ ತಲೆಗೆ ಹೊಡಿಲಿಲ್ಲ. ಬಟ್ ನಿಮ್ಗೆ ಕೆಲವೆಲ್ಲ ಸೂಚನೆ ಅವಾಗ ಸಣ್ಣದಾಗಿ ಕಾಣಿಸ್ತಿತ್ತು ಅವರಲ್ಲಿ ಬದಲಾವಣೆ. ಅಂದರೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಸೂಚನೆ ಅಂತ ಇವಾಗ ಅನ್ಕೋತೀವಿ ಅಷ್ಟೇ. ಬಟ್ ಅವಾಗ ಯಾರು ಅನ್ಕೋತೀವಿ, ಯಾರೂ ಅನ್ಕೊಳಕ್ಕಾಗಲ್ಲ ಅಲ್ವಾ. ಬಟ್ ನಮಗೆ ಕೆಲವು ಸಲ ಅನಿಸುತ್ತೆ, ಈಗ ಅನಿಸುತ್ತೆ, ಕೆಲವು ಡೇಸ್ ಹೋಗ್ತಾ ಅನಿಸುತ್ತೆ, ನಾವು ನಮ್ಮ ಮನೆ ಅಂತ ಅಂದಾಗ ನಾವು ಎಷ್ಟು ರೆಸ್ಪಾನ್ಸಿಬಲ್ ಆಗಿರ್ತೀವಿ, ಒಬ್ಬರ ಮೇಲೆ ಎಷ್ಟು ರೆಸ್ಪಾನ್ಸಿಬಲಾಗಿ ನೋಡ್ಕೋತೀವಿ ಫ್ಯಾಮ್ಲಿನ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಇವಾಗ ಅನಿಸ್ತಿದೆ. ನಾವು ನಿಜವಾಗ್ಲೂ ಸೀರಿಯಸ್ಸಾಗಿ ತಗೊಂಡಿಲ್ಲ, ಏನೂ ಸಂಸಾರನ ಸೀರಿಯಸ್ಸಾಗಿ ತಗೊಂಡಿಲ್ಲ ನಾವು. ಐ ಆಮ್ ಟೆಲಿಂಗ್ ಮೀ. ಯಾಕಂದರೆ ನಮ್ಮ ತಂದೆ ತಾಯಿ ಥರ ನಾವು ಇದ್ದಿದ್ರೆ ಎಷ್ಟೆಲ್ಲ ನಾವು ಯಾವ ಥರ ಎಲ್ಲ ಇರಬೇಕಾಗಿತ್ತು, ಆ ಥರ ನಾವು ಇರೋಕ್ಕಾಗಲಿಲ್ವಲ್ಲ. ಏನೋ ಒಂದು ಮರೆ ಮಾಚಿಬಿಡ್ತಾ ನಮಗೆ ಹೆಸರು, ದುಡ್ಡು, ಅದ್ರ ಮೇಲೆ ವ್ಯಾಮೋಹ ಬಂದ್ಬಿಡ್ತು. ಮನುಷ್ಯ ಹೆಂಗಿದ್ದಾನೆ ಅನ್ನೋದನ್ನ ನಾವು ನೋಡಲಿಲ್ವಲ್ಲ. ಹೆಸರು ಮಾಡ್ತಾಯಿದ್ದಾನೆ ಅವನು ಅಪ್ಪು ಅಂತ ಆ ಗಮನದಲ್ಲೇ ಇದ್ಬಿಟ್ವಿ. ಅವನು ಹೇಗಿದ್ದಾನೆ ಅಂತ ನಾವು ನೋಡಲಿಲ್ವಾ ಅಂತ ಕೆಲವು ಸಲ ಅನಿಸುತ್ತೆ. ಬಟ್ ಇವಾಗ ಅನಿಸುತ್ತೆ ನಾವು ಹೆಂಗಿರಬೇಕು, ನಮ್ಮ ಅಪ್ಪಾಜಿ ಅಮ್ಮ ಯಾಕೆ ಹಂಗಿದ್ರು ಆವಾಗ ಅಂತ ಈಗ ಅನಿಸ್ತಾ ಇದೆ. ಅವರು ನಾವೆಲ್ಲಿ ಹೋದ್ರೂ ನಾವು ನೈಟು ಹೋಟೆಲ್ಗೆ ಹೋದ್ರೂ ನಾವು ಫೋನ್ ಮಾಡ್ತಿದ್ದೆ ಅಮ್ಮನಿಗೆ, ಹಿಂಗೆ ಹೋಗ್ತಾಯಿದ್ದೀನಿ ಅಂತ. ಇಷ್ಟೊತ್ತಿನಲ್ಲಿ ಇನ್ನೇನು ಲೇಟಾಗಿ ಹೋಗೋದು, ಬೇಗ ಬರಬೇಕು, ಮಲ್ಕೊಬೇಕು ಬಂದು, ಹೀಗೆ ಯಾವಾಗಲೂ ಅವ್ರು ಬೈತಾ ಇದ್ದಿದ್ದು. ಒಂದು ಟೈಮ್ ಇಟ್ಕೊಬೇಕು ಎಲ್ಲದಕ್ಕೂ ಅಂತ. ಏನಮ್ಮ ಈಗಲೂ ಹಂಗೆ ಕೇಳ್ತೀಯಾ, ನಮಗೆಲ್ಲ ವಯಸ್ಸಾಗಿಲ್ವಾ, ನಾವು ಓಡಾಡಬಾರ್ದು. ಅಮ್ಮ ಹೇಳೋರು, ಏನೇ ಆದರೂ ಹೆಂಗಿರ್ಬೇಕು ಹಾಗೆ ಇರಬೇಕು. ಒಂದು ಸಿಸ್ಟಮ್ ಇರಬೇಕು.
ಯಾವ ಆ ಟೈಮಲ್ಲಿ ಓಡಾಡೋದು ಅದೆಲ್ಲ ಮಾಡಬಾರ್ದು. ಈ ಥರ ಅವರು ನಮ್ಮಮ್ಮ ಅಪ್ಪಾಜಿ ಅವ್ರು ಇದ್ದಿದ್ದ ಹಾಗೆ ಏನೋ ಕೆಲವು ವಿಷಯಗಳಲ್ಲಿ ನಾವು ಅಮ್ಮ ಅಪ್ಪಾಜಿನ ಅನುಸರಿಸ್ಲಿಲ್ಲ. ಆ ಥರ ಆ ಲೈಫ್ನ ನಾವು ಅನುಸರಿಸ್ಬೇಕಾಗಿತ್ತು. ಈಗ ಈಗ ಅನಿಸ್ತಿದೆ ನಾವು ನೋಡ್ಕೊಬೇಕು, ಸರಿಯಾಗಿ ನೋಡ್ಕೋಬೇಕು ಇರೋವರೆಗೂ ನಾವು ಇವತ್ತು ನಾಳೆ ನಮಗೆ ಗೊತ್ತಿಲ್ಲ ಏನು ಅಂತ, ಬಟ್ ಅನುಸರಿಸ್ಬೇಕು. ಬರೀ ಆಡಂಬರನೇ ಲೈಫ್ ಅಲ್ಲ ನಮಗೆ, ಅದನ್ನು ನಾವು ತಿಳ್ಕೊಳ್ಬೇಕಾಗಿತ್ತು. ಅಪ್ಪಾಜಿ ಅಮ್ಮನ ನೋಡಿ ನಾವು ಇಷ್ಟು ಕಲೀಲಿಲ್ವಲ್ಲ ಅಂತ ಒಂದು ಕೆಲವು ಕಡೆ ಅನಿಸುತ್ತೆ ನನಗೆ. ನಾವು ಯಾಕಂದರೆ ಅವ್ರ ಕೆಳಗೆ ಬೆಳೆದಿದ್ದರಿಂದ ನಾವು ಹುಷಾರಾಗಬೇಕು, ಚೆನ್ನಾಗಿ ಹುಷಾರಾಗಬೇಕು. ಸರಿಯಾಗಿ ನಾವು ಹುಷಾರಾದರೆ ನಮಗೆ ಅಲ್ಲ ಹಂಗನ್ಬಿಟ್ಟು ನಮಗೇನು ಇದು ಜಾಸ್ತಿ ಆಗಿಬಿಡುತ್ತೆ, ಹಂಗಿದ್ಬಿಡ್ತೀವಿ ಹಿಂಗ್ಬಿಡ್ತು ಈ ಥರ ಇರ್ತೀವಿ ಅಂತ ಹೇಳ್ತಿಲ್ಲ, ಬಟ್ ಒಳ್ಳೆಯ ಲೈಫ್ ಲೀಡ್ ಮಾಡಬೇಕು, ರೆಸ್ಪಾನ್ಸಿಬಲ್ ಲೈಫ್ ಲೀಡ್ ಮಾಡಬೇಕು ಅಷ್ಟೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.